ಎಲ್ಲರಿಗೂ ನಮಸ್ಕಾರ. ಸಮಸ್ತ ಹೊಸದುರ್ಗ ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಇವತ್ತು ನಮ್ಮ BS ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳಾದಂಥ ಜನಮೆಚ್ಚಿನ ನಾಯಕ ಮತ್ತು ರೈತ ನಾಯಕರಾದಂಥ ನಮ್ಮ BS ಯಡಿಯೂರಪ್ಪನವರ 50ನೇ ವರ್ಷದ ಸಾರ್ಥಕ ಅಭಿಮಾನೋತ್ಸವದ ಕಾರ್ಯಕ್ರಮಕ್ಕೆ ಪುರ ಪ್ರವೇಶವನ್ನು BS ಯಡಿಯೂರಪ್ಪನವರು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಆಗಮಿಸಿದ್ದಾರೆ. ಆ ಒಂದು ಆಗಮಿಸ್ತಿರುವುದರಿಂದ ನಾವು ಮೈಸೂರು ದಸರಾ ಯಾವ ರೀತಿ ನಾವು ಮೆರವಣಿಗೆ ನಡೆಯುತ್ತೋ ಆ ರೀತಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದ ರಘು ಕೋಟಿಲ್ ಅವರು, OBC ರಾಜ್ಯಾಧ್ಯಕ್ಷರಾದ ರಘು ಕೋಟಿಲ್ ಅವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಒಂದು ಮೆರವಣಿಗೆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಹೊಸದುರ್ಗ ತಾಲೂಕಿಂದ ಸುಮಾರು ನಾವು ಒಂದು 500 ಜನ ನಾವು ಪ್ರಬಂಧಕರಾಗಿ ಇಲ್ಲಿಂದ ಹೋಗ್ತಿದ್ದೀವಿ. ನಾವು ಯಾಕೆಂದ್ರೆ 50 ವರ್ಷ ಸುದೀರ್ಘ ರಾಜಕೀಯ ಸೇವೆ ಮಾಡಿರುವಂತ ನಮ್ಮ ಅವ್ರನ್ನ ಈ ಒಂದು ಸೇವೆ ಮಾಡೋ ಅವಕಾಶ ನಮಗೆ ಒದಗಿದೆ ಅಂತಂದ್ರೆ ನಮ್ಮಂತ ಪುಣ್ಯವಂತರು ಯಾರಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ನಮ್ಮ ತಾಲೂಕಿನ ಸುಮಾರು ಒಂದು 500 ಜನ ನಾವು ಪ್ರಬಂಧಕರಾಗಿ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಆ ಮೆರವಣಿಗೆಯನ್ನು ಸುಸಜ್ಜಿತವಾಗಿ ನಡೆಸ್ಕೊಡಲ್ಲಿ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ನಮ್ಗೆ ಹೇಳಿದಾಗ ನಾವೆಲ್ಲ ವಾಲಂಟಿಯರ್ಸ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀವಿ. ಇವತ್ತು ಆ ಮೆರವಣಿಗೆಯಲ್ಲಿ ಯಾವ ರೀತಿ ಇದೆಯಪ್ಪ ಅಂದ್ರೆ ಯಡಿಯೂರಪ್ಪನವರು ಬಂದಂತ ಸಂದರ್ಭದಲ್ಲಿ ನಮ್ಮ ರೈತರಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಾವು ದವಸ ಧಾನ್ಯಗಳಿಂದ ಅವ್ರನ್ನ ಉದ್ಘಾಟನೆ ಮಾಡಿ ಅಲ್ಲಿಂದ ನಮ್ಮ ಸುಮಾರು ಒಂದು 300ರಿಂದ 400 ಜನ ರೈತರು ನೇಗಿಲೊತ್ತ ರೈತರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಮೇಲೆ 1000 ಜನ ಹೆಣ್ಮಕ್ಳು ಕುಂಭವನ್ನು ಹೊತ್ತಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಮತ್ತು ನಮ್ಮ ಗಂಡು ಮೆಟ್ಟಿನ ನಾಡು ಚಿತ್ರದುರ್ಗದ ಮದಕರಿ ನಾಯಕರು ಆಳಿರುವಂಥ ಕೋಟೆ ಆಳಿರುವಂಥ ಜಾಗ. ಹಾಗಾಗಿ ಅಲ್ಲಿ ಒನಕೆ ಓಬವ್ವರನ್ನು 300 ಜನ ಒನಕೆ ಓಬವ್ವನ ವೇಷಧಾರಿಗಳಾಗಿ ತಮ್ಮ ಹೆಣ್ಮಕ್ಳುಗಳು ಕಾರ್ಯನಿರ್ವಹಿಸ್ತಿದ್ದಾರೆ. ಅದ್ರ ಜೊತೆಲಿ ಸುಮಾರು ಒಂದು 25 ಕಲಾ ತಂಡಗಳು ಕೂಡ ಇದರಲ್ಲಿ ಪಾಲ್ಗೊಳ್ಳಲಿದ್ದಾವೆ. ಅದರ ಜೊತೆಗೆ ನಮ್ಮ ಯಡಿಯೂರಪ್ಪನವರು ಹಿಂದೆ 50 ವರ್ಷದಿಂದ ಏನು ತಾವು ಪುರಸಭೆ ಸದಸ್ಯರಾಗಿ ಮುಖ್ಯಮಂತ್ರಿ ಆಗೋವರೆಗೂ 4 ಬಾರಿ ಮುಖ್ಯಮಂತ್ರಿ ಆಗೋವರೆಗೂ ಏನು ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ, ಜನಪರ ಆಡಳಿತ ಕೊಟ್ಕೊಂಡ್ ಬಂದಿದ್ದಾರೆ. ಅವರು ನಡೆದು ಬಂದಂತ ದಾರಿಯಲ್ಲಿ ಅವ್ರೇನೇನು ಸಂಧ್ಯಾ ಸುರಕ್ಷಾ ಭಾಗ್ಯಲಕ್ಷ್ಮಿ ಯೋಜನೆ ಮತ್ತೆ ಮಕ್ಕಳಿಗೆ ಸೈಕಲ್ ಕೊಡಿಸೋ ವ್ಯವಸ್ಥೆ, ಈ ರೀತಿ ನೂರಾರು ಕಾರ್ಯಗಳನ್ನ ಏನು ವೃದ್ಧಾಪ್ಯ ವೇತನ, ತುಂಬಾ ನೂರಾರು ಕಾರ್ಯಗಳನ್ನ ಅವ್ರು ಏನ್ ಮಾಡಿದ್ದಾರೆ ಅದನ್ನೆಲ್ಲದನ್ನು ಕೂಡ ಇದು ಮಾಡಕ್ಕೆ ಅವ್ರ ಲೋಗನ ಒಂದು ಮೆರವಣಿಗೆಯಲ್ಲಿ ಇದು ಮಾಡ್ತಿದ್ದೀವಿ. ಈ ರೀತಿ ಮೆರವಣಿಗೆ ಇರುತ್ತೆ. ಅದಕ್ಕೆ ಈ ನಮ್ಮ ಹೊಸದುರ್ಗ ತಾಲೂಕಿಂದ ನಾವೆಲ್ಲ ಯುವ ಶಕ್ತಿ ಮತ್ತೆ ರೈತರು ಎಲ್ಲರೂ ಸೇರಿ ರೈತ ನಾಯಕನಿಗೆ ಒಂದು ಗೌರವ ಸಲ್ಲಿಸಬೇಕು. ಅವ್ರನ್ನ ಸೇವೆ ಮಾಡುವಂತ ಅವಕಾಶ ನಮಗೆ ಸಿಕ್ಕಿದೆ. ಅವ್ರನ್ನ ಹತ್ರದಿಂದ ನಾವು ನೋಡಿ ನಾವು ಪುಣ್ಯರಾಗ್ತೀವಿ ಅಂತ ಹೇಳಿ ನಾವೆಲ್ಲರೂ ಕೂಡ ಇಲ್ಲಿಂದ ಹೊರಟಿದ್ದೀವಿ. ಮತ್ತೆ ನಾಳೆ ನಡೆಯುವಂತ ಅಭಿಮಾನೋತ್ಸವ ಕಾರ್ಯಕ್ರಮ, ನಾಳೆ ಬೃಹತ್ ಸಂಖ್ಯೆಯಲ್ಲಿ ಸುಮಾರು 10 ಲಕ್ಷ ಜನ ಸೇರುವಂತ ನಿರೀಕ್ಷೆಯಲ್ಲಿದೆ. ನಾಳೆ ನಡೆಯುವಂತ ಬೃಹತ್ ಸಮಾವೇಶಕ್ಕೆ ಸುಮಾರು ನಮ್ಮ ಹೊಸದುರ್ಗ ತಾಲೂಕಿಂದ ಒಂದು 200ಕ್ಕಿಂತ ಹೆಚ್ಚು ವಾಹನಗಳು ಇಲ್ಲಿಂದ ಹೋಗ್ತಿದ್ದಾವೆ. ಹಾಗಾಗಿ ಎಲ್ಲ ನಮ್ಮ ತಾಲೂಕಿನ ಪ್ರತಿ ಹಳ್ಳಿಲೂ ಕೂಡ ಇಲ್ಲಿ ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕೂ ಕೂಡ ಎಲ್ಲರೂ ಹೊರಟಿದ್ದೀವಿ. ನಮ್ಮ ರಾಜ್ಯಾದ್ಯಂತ ಈ ಒಂದು ಅಭಿಮಾನೋತ್ಸವನ ಏರ್ಪಡಿಸಬೇಕು ಅಂತ ಹೇಳಿ ನಮ್ಮೆಲ್ಲ ರಾಜ್ಯದ ಸಮಸ್ತ ಕಾರ್ಯಕರ್ತರು, ಸಮಸ್ತ ಜನಶಕ್ತಿ ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ಭಾಗವಹಿಸ್ತಿದೆ. ತಾವೆಲ್ಲರೂ ಕೂಡ ನಾಳೆ ನಮ್ಮ ಹೊಸದುರ್ಗ ತಾಲೂಕಿನಿಂದ ಏನು ಎಲ್ಲ ಹಳ್ಳಿಲಿ ಹೊರಟಿದ್ದೀರಾ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಭಿಮಾನೋತ್ಸವ ಯಶಸ್ವಿಗೊಳಿಸ್ಕೊಡೋಕ್ಕಾಗಿ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊಂತೀವಿ. ಎಲ್ಲರಿಗೂ ನಮಸ್ಕಾರ. ಸುರೇಶ್ ಅಣ್ಣವರು, ಮತ್ತೋಡ್ ಸ್ವಾಮಿಯವರು, ನಾಗೇನಹಳ್ಳಿ ಅಂಜನಪ್ಪನವರು, ನಮ್ಮ ಸೋಮಣ್ಣವರು, ಮತ್ತೆ ಇಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಲೀಡರ್ ಇದ್ದಾರೆ. ಯಾಕೆಂದ್ರೆ ತುಂಬಾ ಜನ 400ರಿಂದ 500 ಸಂಖ್ಯೆಯಲ್ಲಿ ನಮ್ಮೆಲ್ಲ ಯುವಕರು ವಾಲಂಟಿಯರ್ ಆಗಿ ನಮ್ಮ ಕರೆಗೆ ಹೋಗಟ್ಟು ಈ ಒಂದು ಯಡಿಯೂರಪ್ಪನವರ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಪಾಲ್ಗೊಳ್ಳಬೇಕು. ಮೆರವಣಿಗೆಯಲ್ಲಿ ನಾವು ಸುಸಜ್ಜಿತವಾಗಿ ಒಂದು ಶಿಸ್ತುಬದ್ಧವಾಗಿ ಮೆರವಣಿಗೆ ಮಾಡಿಸೋದಕ್ಕೆ ನಾವೆಲ್ಲರ ಕಾರಣಕರ್ತರಾಗಬೇಕು. ಸಮಸ್ತ ಎಲ್ಲಾ ಕಾರ್ಯಕರ್ತರಿಗೂ ಕೂಡ
ಮತ್ತೆ ಆಮೇಲೆ ನಾವು ಏನು 9ನೇ ಕಾರ್ಯಕ್ರಮ ಮುಗಿದ ನಂತರ ಈ ಹೆಂಗೆ ಮೆರವಣಿಗೆಗೆ ನಾವು ವಾಲಂಟಿಯರ್ಗೆ ನಾವು ಪ್ರಬಂಧಕರಾಗಿ ಹೋಗಿದ್ದೀವಿ. 9ನೇ ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿ ಏನು ಸ್ವಚ್ಛತೆಯನ್ನ ಮಾಡಬೇಕಾಗುತ್ತೆ, ಆ ಸ್ವಚ್ಛತೆ ಕಾರ್ಯಕ್ರಮಕ್ಕೂ ಕೂಡ ನಾವು ವಾಲಂಟಿಯರ್ಗೆ ನಮ್ಮ ಹೊಸದುರ್ಗ ತಾಲೂಕಿಂದ ನಾವು ಕೈ ಜೋಡಿಸ್ತೀವಿ ಮತ್ತು ತೊಡಗಿಸ್ಕೊಂತೀವಿ. ಅಲ್ಲಿ ಸ್ವಚ್ಛತೆನೇ ಯಾಕೆಂದ್ರೆ ಇಂಪಾರ್ಟೆಂಟ್ ಸ್ವಚ್ಛತೆ. ಇದೆಲ್ಲ ಕಾರ್ಯಕ್ರಮ ಮುಗಿದ ನಂತರ ಒಂದು ಸ್ವಚ್ಛತೆ ಅಲ್ಲಿ ಯಾಕೆಂದ್ರೆ ನಮ್ಗೆಲ್ಲ ಜಾಗ ಕೊಟ್ಟಿದ್ದಾರೆ. ಮಾತಾಡ್ತಾನೆ ಗುರುಪೀಠದ ಪಕ್ಕ ಈ ಒಂದು ಅಭಿಮಾನೋತ್ಸವದ ಕಾರ್ಯಕ್ರಮ ಏರ್ಪಡಿಸಿರೋದು, ಸುಸಜ್ಜಿತ ವೇದಿಕೆ ಮಾಡಿದ್ದಾರೆ. ಅದ್ದೂರಿಯಾಗಿ ಅಲ್ಲಿ ಅಲಂಕಾರಿತವಾಗಿ ಒಂದು ಇಡೀ ಚಿತ್ರದುರ್ಗ ಡಿಸ್ಟಿಕ್ನೇ ಜಿಲ್ಲೆನೇ ಒಂದು ಕಣ್ಮಣ ಸೆಳೆಯಂಗೆ ಒಂದು ಅಲಂಕಾರಿತ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಏನು ಕಾರ್ಯಕ್ರಮ ಮುಗಿಯುತ್ತೆ, ಕಾರ್ಯಕ್ರಮ ಮುಗಿದ ನಂತರ ಸ್ವಚ್ಛತೆ ಕಾರ್ಯಕ್ರಮಕ್ಕೂ ಕೂಡ ನಾವೆಲ್ಲ ಇಲ್ಲಿಂದ ತೊಡಗಿಸ್ಕೊಬೇಕು ಅಂತ ಅನ್ಕೊಂಡಿದ್ದೀವಿ. ತೊಡಗಿಸ್ಕೊಂಡು